ಜೀವಿಸುವೆ ನಿನ್ನ ಕರುಣೆಯೇ, ಪ್ರಶಂಸೆ ನಿಲ್ಲ ನಿನ್ನ ಕೃಪೆಯೇ. ಜೀವಿಸುವೆ ನಿನ್ನ ಕರುಣೆಯೇ, ಪ್ರಶಂಸೆ ನಿಲ್ಲ ನಿನ್ನ ಕೃಪೆಯೇ. ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ಕೂಡ ವಂದನೆಗಳು. ಈ ದಿನದ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 7ನೆಯ ವಾಕ್ಯ. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದಿದೆ ಅಂದನು. ಕರ್ತನಲ್ಲಿ ಪ್ರಿಯರೇ, ಈ 2ನೆಯ ಒಂದು ಪರೀಕ್ಷೆಯಲ್ಲಿ, ಒಂದು ಶೋಧನೆಯಲ್ಲಿ ಸೈತಾನನು ಯೇಸು ಕ್ರಿಸ್ತನನ್ನು ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದಿದೆಯಲ್ಲ ಎಂದು ಹೇಳಿದನು. ಪ್ರಿಯರೇ, ಇಲ್ಲಿ ಸೈತಾನನು ಯೇಸು ಕ್ರಿಸ್ತನನ್ನು ದೇವರ ವಾಕ್ಯದ ಮೂಲಕವಾಗಿಯೇ ಪರೀಕ್ಷಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. ಆ ಶಿಖರದ ಮೇಲಿಂದ ನೀನು ಧುಮುಕು, ಆಗ ದೇವದೂತರು ನಿನ್ನನ್ನು ಕೈಗಳಲ್ಲಿ ಹಿಡಿದುಕೊಳ್ತಾರೆ, ಆಗ ಜನರೆಲ್ಲರೂ ನೋಡಿ ನೀನು ಮೆಸ್ಸಿಯನು ಅಂದುಕೊಳ್ಳುತ್ತಾರೆ ಎಂಬುದಾಗಿ ಹೇಳಿದಾಗ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಮಾರ್ಗವನ್ನು ತಿರಸ್ಕರಿಸಿದನು. ಯಾಕೆಂದರೆ ದೇವರು ಆ ಶಿಲುಬೆಯ ಮಾರ್ಗದ ಮೂಲಕವಾಗಿಯೇ ತನ್ನ ಒಂದು ಮಹಿಮೆಯನ್ನು ತೋರ್ಪಡಿಸಬೇಕು ಎಂಬುದಾಗಿ ದೇವರು ನಿಶ್ಚಯಿಸಿಕೊಂಡಿದ್ದನು. ಆದುದರಿಂದ ಯೇಸು ಕ್ರಿಸ್ತನು ಈ ರೀತಿಯಾದ ಅಡ್ಡದಾರಿಯ ಮೂಲಕವಾಗಿ ಘನಪಡಿಸಿಕೊಳ್ಳುವುದಕ್ಕೆ ಆತನು ಮನಸ್ಸು ಮಾಡಲಿಲ್ಲ. ದೇವರ ಸಂಕಲ್ಪಕ್ಕೆ ಆತನು ವಿಧೇಯನಾಗಿ ದೇವರನ್ನು ಪರೀಕ್ಷಿಸಬಾರದು ಎಂಬುದಾಗಿ ಬರೆದಿದೆ ಎಂಬುದಾಗಿ ಹೇಳಿದನು. ಪ್ರಿಯರೇ, ಅನೇಕ ಸಾರಿ ನಾವು ಪರಲೋಕವನ್ನು ಸೇರುವುದಕ್ಕೆ ದೇವರು ನಮಗೆ ಸಿದ್ಧ ಮಾಡಿರುವಂಥ ದಾರಿಯಾಗಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ತಿರಸ್ಕರಿಸಿ ನಮ್ಮದೇ ಆದಂಥ ಒಂದು ದಾರಿಯಲ್ಲಿ ನಾವು ಪರಲೋಕವನ್ನು ಪಡ್ಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತೇವೆ. ಅದು ನಾವು ದೇವರನ್ನು ಪರೀಕ್ಷಿಸಿದ ರೀತಿಯಲ್ಲಿ ಆಗುತ್ತದೆ. ಅದು ದೇವರ ದೃಷ್ಟಿಯಲ್ಲಿ ತಪ್ಪಾಗಿದೆ. ಆದರೆ ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಡುವುದರ ಮೂಲಕವಾಗಿ ಆತನು ಸುರಿಸಿದ ರಕ್ತದಿಂದ ನಮ್ಮ ಪಾಪಗಳು ಪರಿಹಾರವಾಗಿ ನಾವು ದೇವರ ಮಕ್ಕಳಾಗುತ್ತೇವೆ. ಈ ಮಾರ್ಗವನ್ನು ನಾವು ನಂಬಿ ದೇವರನ್ನು ಪರೀಕ್ಷಿಸದೆ ರಕ್ಷಣೆ ಹೊಂದುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್.